ಇನ್ನು ಹಾಸನದಲ್ಲೂ ಕೂಡ ಮಳೆ ಮಾತ್ರ ಅಲ್ಲ, ಮಳೆಯ ಆರ್ಭಟ ಕೂಡ ಮುಂದುವರೆದಿದೆ. ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕುಸಿತ ಆಗಿದೆ. ರಸ್ತೆ ಕುಸಿದಿರುವಂತಹ ಪರಿಣಾಮ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ರಸ್ತೆ ಕುಸಿತ ಆಗಿದೆ, ಗ್ರಾಮಸ್ಥರಿಗೆ ಕನೆಕ್ಟಿವಿಟಿ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬೆಳೆ ಬೆಳೆದಿದ್ದಾರೆ, ಕಟಾವಿಗೆ ಬಂದಿದೆ. ಕಟಾವಿಗೆ ಬಂದಿರುವಂತಹ ಬೆಳೆಗಳು ಕೂಡ ಜಲಾವೃತ ಆಗಿದೆ. ಇನ್ನೇನು ಕಟಾವ್ ಮಾಡಬೇಕು, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ರೈತರು. ಆದ್ರೆ ಅದು ಕೂಡ ಆಗಿಲ್ಲ. ಬೆಳೆಯನ್ನ ಕೂಡ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಸದ್ಯಕ್ಕೆ ರೈತರಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಇಡೀ ರಸ್ತೆಯ ಒಂದು ಭಾಗವೇ ಕುಸಿದು ಹೋಗಿರೋದು, ಹಳ್ಳ ಕೊಳ್ಳಗಳು ತುಂಬಿರೋದ್ರಿಂದ ಅನೇಕ ಕಡೆಗಳಲ್ಲಿ ಇದೇ ಅವಾಂತರ. ರಸ್ತೆ ಕುಸಿದು ಬಿದ್ದಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ಸಂಚಾರ ಮಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ. ಈ ರಸ್ತೆ ಇದೆಯಲ್ಲ, ಇದು ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಸದ್ಯಕ್ಕೆ ಆ ಗ್ರಾಮಕ್ಕೆ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂತಾಗಿದೆ. ಇನ್ನು ಹಾಸನದಲ್ಲೂ ಕೂಡ ಮಳೆ ಮಾತ್ರ ಅಲ್ಲ, ಮಳೆಯ ಆರ್ಭಟ ಕೂಡ ಮುಂದುವರೆದಿದೆ. ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕುಸಿತ ಆಗಿದೆ. ರಸ್ತೆ ಕುಸಿದಿರುವಂತಹ ಪರಿಣಾಮ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ರಸ್ತೆ ಕುಸಿತ ಆಗಿದೆ, ಗ್ರಾಮಸ್ಥರಿಗೆ ಕನೆಕ್ಟಿವಿಟಿ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬೆಳೆ ಬೆಳೆದಿದ್ದಾರೆ, ಕಟಾವಿಗೆ ಬಂದಿದೆ. ಕಟಾವಿಗೆ ಬಂದಿರುವಂತಹ ಬೆಳೆಗಳು ಕೂಡ ಜಲಾವೃತ ಆಗಿದೆ. ಇನ್ನೇನು ಕಟಾವ್ ಮಾಡಬೇಕು, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ರೈತರು. ಆದ್ರೆ ಅದು ಕೂಡ ಆಗಿಲ್ಲ. ಬೆಳೆಯನ್ನ ಕೂಡ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಸದ್ಯಕ್ಕೆ ರೈತರಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಇಡೀ ರಸ್ತೆಯ ಒಂದು ಭಾಗವೇ ಕುಸಿದು ಹೋಗಿರೋದು, ಹಳ್ಳ ಕೊಳ್ಳಗಳು ತುಂಬಿರೋದ್ರಿಂದ ಅನೇಕ ಕಡೆಗಳಲ್ಲಿ ಇದೇ ಅವಾಂತರ. ರಸ್ತೆ ಕುಸಿದು ಬಿದ್ದಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ಸಂಚಾರ ಮಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ. ಈ ರಸ್ತೆ ಇದೆಯಲ್ಲ, ಇದು ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಸದ್ಯಕ್ಕೆ ಆ ಗ್ರಾಮಕ್ಕೆ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂತಾಗಿದೆ. ಇನ್ನು ಹಾಸನದಲ್ಲೂ ಕೂಡ ಮಳೆ ಮಾತ್ರ ಅಲ್ಲ, ಮಳೆಯ ಆರ್ಭಟ ಕೂಡ ಮುಂದುವರೆದಿದೆ. ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕುಸಿತ ಆಗಿದೆ. ರಸ್ತೆ ಕುಸಿದಿರುವಂತಹ ಪರಿಣಾಮ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ರಸ್ತೆ ಕುಸಿತ ಆಗಿದೆ, ಗ್ರಾಮಸ್ಥರಿಗೆ ಕನೆಕ್ಟಿವಿಟಿ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬೆಳೆ ಬೆಳೆದಿದ್ದಾರೆ, ಕಟಾವಿಗೆ ಬಂದಿದೆ. ಕಟಾವಿಗೆ ಬಂದಿರುವಂತಹ ಬೆಳೆಗಳು ಕೂಡ ಜಲಾವೃತ ಆಗಿದೆ. ಇನ್ನೇನು ಕಟಾವ್ ಮಾಡಬೇಕು, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ರೈತರು. ಆದ್ರೆ ಅದು ಕೂಡ ಆಗಿಲ್ಲ. ಬೆಳೆಯನ್ನ ಕೂಡ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಸದ್ಯಕ್ಕೆ ರೈತರಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಇಡೀ ರಸ್ತೆಯ ಒಂದು ಭಾಗವೇ ಕುಸಿದು ಹೋಗಿರೋದು, ಹಳ್ಳ ಕೊಳ್ಳಗಳು ತುಂಬಿರೋದ್ರಿಂದ ಅನೇಕ ಕಡೆಗಳಲ್ಲಿ ಇದೇ ಅವಾಂತರ. ರಸ್ತೆ ಕುಸಿದು ಬಿದ್ದಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ಸಂಚಾರ ಮಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ. ಈ ರಸ್ತೆ ಇದೆಯಲ್ಲ, ಇದು ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಸದ್ಯಕ್ಕೆ ಆ ಗ್ರಾಮಕ್ಕೆ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂತಾಗಿದೆ. ಇನ್ನು ಹಾಸನದಲ್ಲೂ ಕೂಡ ಮಳೆ ಮಾತ್ರ ಅಲ್ಲ, ಮಳೆಯ ಆರ್ಭಟ ಕೂಡ ಮುಂದುವರೆದಿದೆ. ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕುಸಿತ ಆಗಿದೆ. ರಸ್ತೆ ಕುಸಿದಿರುವಂತಹ ಪರಿಣಾಮ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ರಸ್ತೆ ಕುಸಿತ ಆಗಿದೆ, ಗ್ರಾಮಸ್ಥರಿಗೆ ಕನೆಕ್ಟಿವಿಟಿ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬೆಳೆ ಬೆಳೆದಿದ್ದಾರೆ, ಕಟಾವಿಗೆ ಬಂದಿದೆ. ಕಟಾವಿಗೆ ಬಂದಿರುವಂತಹ ಬೆಳೆಗಳು ಕೂಡ ಜಲಾವೃತ ಆಗಿದೆ. ಇನ್ನೇನು
ಕಟಾವ್ ಮಾಡಬೇಕು, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ರೈತರು. ಆದ್ರೆ ಅದು ಕೂಡ ಆಗಿಲ್ಲ. ಬೆಳೆಯನ್ನ ಕೂಡ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಸದ್ಯಕ್ಕೆ ರೈತರಿದ್ದಾರೆ. ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಇಡೀ ರಸ್ತೆಯ ಒಂದು ಭಾಗವೇ ಕುಸಿದು ಹೋಗಿರೋದು, ಹಳ್ಳ ಕೊಳ್ಳಗಳು ತುಂಬಿರೋದ್ರಿಂದ ಅನೇಕ ಕಡೆಗಳಲ್ಲಿ ಇದೇ ಅವಾಂತರ. ರಸ್ತೆ ಕುಸಿದು ಬಿದ್ದಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ಸಂಚಾರ ಮಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ. ಈ ರಸ್ತೆ ಇದೆಯಲ್ಲ, ಇದು ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಸದ್ಯಕ್ಕೆ ಆ ಗ್ರಾಮಕ್ಕೆ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂತಾಗಿದೆ. ಇನ್ನು ಹಾಸನದಲ್ಲೂ ಕೂಡ ಮಳೆ ಮಾತ್ರ ಅಲ್ಲ, ಮಳೆಯ ಆರ್ಭಟ ಕೂಡ ಮುಂದುವರೆದಿದೆ. ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕುಸಿತ ಆಗಿದೆ. ರಸ್ತೆ ಕುಸಿದಿರುವಂತಹ ಪರಿಣಾಮ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ರಸ್ತೆ ಕುಸಿತ ಆಗಿದೆ, ಗ್ರಾಮಸ್ಥರಿಗೆ ಕನೆಕ್ಟಿವಿಟಿ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬೆಳೆ ಬೆಳೆದಿದ್ದಾರೆ, ಕಟಾವಿಗೆ ಬಂದಿದೆ. ಕಟಾವಿಗೆ ಬಂದಿರುವಂತಹ ಬೆಳೆಗಳು ಕೂಡ ಜಲಾವೃತ ಆಗಿದೆ. ಇನ್ನೇನು ಕಟಾವ್ ಮಾಡಬೇಕು, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ರೈತರು. ಆದ್ರೆ ಅದು ಕೂಡ ಆಗಿಲ್ಲ. ಬೆಳೆಯನ್ನ ಕೂಡ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಸದ್ಯಕ್ಕೆ ರೈತರಿದ್ದಾರೆ. ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಇಡೀ ರಸ್ತೆಯ ಒಂದು ಭಾಗವೇ ಕುಸಿದು ಹೋಗಿರೋದು, ಹಳ್ಳ ಕೊಳ್ಳಗಳು ತುಂಬಿರೋದ್ರಿಂದ ಅನೇಕ ಕಡೆಗಳಲ್ಲಿ ಇದೇ ಅವಾಂತರ. ರಸ್ತೆ ಕುಸಿದು ಬಿದ್ದಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ಸಂಚಾರ ಮಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ. ಈ ರಸ್ತೆ ಇದೆಯಲ್ಲ, ಇದು ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಸದ್ಯಕ್ಕೆ ಆ ಗ್ರಾಮಕ್ಕೆ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂತಾಗಿದೆ. ಇನ್ನು ಹಾಸನದಲ್ಲೂ ಕೂಡ ಮಳೆ ಮಾತ್ರ ಅಲ್ಲ, ಮಳೆಯ ಆರ್ಭಟ ಕೂಡ ಮುಂದುವರೆದಿದೆ. ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕುಸಿತ ಆಗಿದೆ. ರಸ್ತೆ ಕುಸಿದಿರುವಂತಹ ಪರಿಣಾಮ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ರಸ್ತೆ ಕುಸಿತ ಆಗಿದೆ, ಗ್ರಾಮಸ್ಥರಿಗೆ ಕನೆಕ್ಟಿವಿಟಿ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬೆಳೆ ಬೆಳೆದಿದ್ದಾರೆ, ಕಟಾವಿಗೆ ಬಂದಿದೆ. ಕಟಾವಿಗೆ ಬಂದಿರುವಂತಹ ಬೆಳೆಗಳು ಕೂಡ ಜಲಾವೃತ ಆಗಿದೆ. ಇನ್ನೇನು ಕಟಾವ್ ಮಾಡಬೇಕು, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ರೈತರು. ಆದ್ರೆ ಅದು ಕೂಡ ಆಗಿಲ್ಲ. ಬೆಳೆಯನ್ನ ಕೂಡ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಸದ್ಯಕ್ಕೆ ರೈತರಿದ್ದಾರೆ. ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಇಡೀ ರಸ್ತೆಯ ಒಂದು ಭಾಗವೇ ಕುಸಿದು ಹೋಗಿರೋದು, ಹಳ್ಳ ಕೊಳ್ಳಗಳು ತುಂಬಿರೋದ್ರಿಂದ ಅನೇಕ ಕಡೆಗಳಲ್ಲಿ ಇದೇ ಅವಾಂತರ. ರಸ್ತೆ ಕುಸಿದು ಬಿದ್ದಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ಸಂಚಾರ ಮಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ. ಈ ರಸ್ತೆ ಇದೆಯಲ್ಲ, ಇದು ಕೌಶಿಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಸದ್ಯಕ್ಕೆ ಆ ಗ್ರಾಮಕ್ಕೆ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂತಾಗಿದೆ.